ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮದ 11ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 11ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ತಿಳಿಯೋಣ. ವಿಷ್ಣು ಸಹಸ್ರನಾಮದ 11ನೇ ಶ್ಲೋಕವು ಹೀಗಿದೆ. ಅಜ ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವದಿರಚ್ಯುತಃ ವೃಷಕಾಪೀರಮೇಯಾತ್ಮ ಸರ್ವಯೋಗ ವಿನಿಸೃತಃ. ಈ ಶ್ಲೋಕದಲ್ಲಿ ವಿಷ್ಣುವಿನ 9 ನಾಮಗಳಿವೆ. ಈಗ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಅಜಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಂತ ವಿಷ್ಣು ಜನ್ಮವಿಲ್ಲದವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಸರ್ವೇಶ್ವರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಂತ ವಿಷ್ಣುವು ಎಲ್ಲದಕ್ಕೂ ಅಥವಾ ಎಲ್ಲರಿಗೂ ಸರ್ವೋಚ್ಚ ಪ್ರಭುವಾಗಿದ್ದಾನೆ. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಸಿದ್ಧಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾವಾಗಲೂ ಎಲ್ಲೆಡೆ ಇರುವವನು ಅಥವಾ ತನ್ನದೇ ಆದ ಸ್ವಭಾವದಲ್ಲಿ ಯಾವಾಗಲೂ ಸ್ಥಾಪಿತನಾಗಿರುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಸಿದ್ಧಾಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲದರ ಅಪೇಕ್ಷಣೆಯ ಪರಿಣಾಮ ಅಥವಾ ಎಲ್ಲದರಲ್ಲೂ ಪ್ರಜ್ಞೆಯ ಸ್ವಭಾವದವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಸರ್ವದಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲದಕ್ಕೂ ಪ್ರಾಥಮಿಕ ಕಾರಣ ಅಥವಾ ಎಲ್ಲ ಅಂಶಗಳಿಗೂ ಮೊದಲ ಕಾರಣನಾಗಿದ್ದಾನೆ. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಅಚ್ಯುತಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತನ್ನ ಭಕ್ತರನ್ನು ಬೀಳಲು ಬಿಡುವುದಿಲ್ಲ. ಅವನು ಎಂದಿಗೂ ಸೋಲದವನು ಮತ್ತು ಎಂದಿಗೂ ತನ್ನ ಅಂತರ್ಗತ ಸ್ವಭಾವ ಮತ್ತು ಶಕ್ತಿಗಳನ್ನು ಕಳೆದುಕೊಳ್ಳದವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ವೃಷಕಪಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಹೀಗಿದೆ. ಭಗವಾನ್ ವಿಷ್ಣು ಧರ್ಮ ಮತ್ತು ವರಾಹನ ವ್ಯಕ್ತಿತ್ವ ಮತ್ತು ಎಲ್ಲ ಆಸೆಗಳನ್ನು ಪೂರೈಸುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಅಮಯಾತ್ಮನೇ ನಮಃ. ಈ ವಿಷ್ಣು ನಾಮದ ಅರ್ಥ ಹೀಗಿದೆ. ಯಾರ ನಿಲುವನ್ನು ಅಳೆಯಲು ಸಾಧ್ಯವಿಲ್ಲವೋ ಅಥವಾ ಯಾರ ರೂಪ ಅಥವಾ ಸ್ವಭಾವವನ್ನು ಅಳೆಯಲು ಮತ್ತು ನಿರ್ಧರಿಸಲು ಸಾಧ್ಯವಿಲ್ಲವೋ ಅವನೇ ಭಗವಾನ್ ವಿಷ್ಣು ಆಗಿದ್ದಾನೆ. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಸರ್ವಯೋಗ ವಿನಿಸೃತಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಹೀಗಿದೆ. ಭಗವಾನ್ ವಿಷ್ಣು ಎಲ್ಲ ಬಂಧಗಳಿಂದ ಮುಕ್ತನಾದವನು ಅಥವಾ ಎಲ್ಲ ಯೋಗಗಳಿಂದ ತಿಳಿದಿರುವವನು, ಎಲ್ಲ ಬಂಧನಗಳಿಂದ ಸಂಪೂರ್ಣವಾಗಿ ದೂರವಿರುವವನು. ವಿಷ್ಣು ಸಹಸ್ರನಾಮದ ಈ 11ನೇ ಶ್ಲೋಕವು ಆತ್ಮವು ಭಗವಾನ್ ವಿಷ್ಣುವನ್ನು ತಲುಪುವುದನ್ನು ತಡೆಯುವ ಅಡೆತಡೆಗಳನ್ನು ತೆಗೆದುಹಾಕುವವನು ಎಂದು ಹೇಳುತ್ತದೆ. ಭಗವಾನ್ ವಿಷ್ಣುವು ತನಗೆ ಶರಣಾಗುವವರನ್ನು ಬೇಗನೆ ರಕ್ಷಿಸಲು ಬರುತ್ತಾನೆ. ಅವರ ಶರಣಾಗತಿಯ ಮೂಲಕ ಅವನನ್ನು ಸುಲಭವಾಗಿ ಪಡೆಯಬಹುದು. ತ್ಯಾಗಗಳು ಮತ್ತು ಆಚರಣೆಗಳ ಮೂಲಕವೂ ಅವನನ್ನು ಪಡೆಯಬಹುದು. ಎಲ್ಲ ಫಲಿತಾಂಶಗಳು ಮತ್ತು ಕರ್ಮಗಳ ಹಿಂದಿನ ಪ್ರಮುಖ ಕಾರಣ ಭಗವಾನ್ ವಿಷ್ಣು ಆಗಿದ್ದಾನೆ. ಭಗವಾನ್ ವಿಷ್ಣುವು ತನ್ನನ್ನು ಆಶ್ರಯಿಸಿದವರನ್ನು ಎಂದಿಗೂ ಕೈಬಿಡುವುದಿಲ್ಲ. ಅವನು ಭಗವಾನ್ ವರಾಹ ರೂಪದಲ್ಲಿ ಸದಾಚಾರದ ಸಾಕಾರನಾಗಿದ್ದಾನೆ. ತನ್ನ ಭಕ್ತರಿಗೆ ರಕ್ಷಣೆ ಮತ್ತು ಆಶ್ರಯ ನೀಡುವಲ್ಲಿ ಅವನಿಗೆ ಯಾವುದೇ ಮಿತಿಗಳಿಲ್ಲ. ಎಲ್ಲ ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಭಕ್ತಿ ವಿಧಾನಗಳ ಮೂಲಕ ವಿಷ್ಣುವನ್ನು ತಲುಪಬಹುದು. ಈ ಶ್ಲೋಕವು ಪರಮಾತ್ಮನಾದ ನಾರಾಯಣನ ಮಹಿಮೆ ಮತ್ತು ಅವನ ಶಕ್ತಿಗಳನ್ನು ವಿವರಿಸುತ್ತದೆ. ಇದು ಅವರ ಭಕ್ತರ ಮನಸ್ಸನ್ನು ಆಧ್ಯಾತ್ಮಿಕತೆಯಿಂದ ತುಂಬುತ್ತದೆ. ಈ ಶ್ಲೋಕವನ್ನು ಪಠಿಸುವುದರಿಂದ ಒಬ್ಬ ವ್ಯಕ್ತಿಯು ಅಜ್ಞಾನದ ಭ್ರಮೆಯಿಂದ ಮುಕ್ತನಾಗುತ್ತಾನೆ. ಇದು ಧರ್ಮ ಮಾರ್ಗದಲ್ಲಿ ನೇರವಾಗಿರಲು ಪ್ರೇರೇಪಿಸುತ್ತದೆ. ಕೃತಿಕಾ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 11ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 12ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.